ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿ 169 ಸಾಣೂರು ಪುಲ್ಕೇರಿ ಬೈಪಾಸ್ ಜಂಕ್ಷನ್ನಿಂದ ಮಾಳ ಅರಣ್ಯ ಗೇಟ್ ರವರೆಗೆ 15 ಕಿಲೋಮೀಟರ್ ವ್ಯಾಪ್ತಿಯ ಭೂಮಾಲೀಕರಿಗೆ ಆಗುವ ತೊಂದರೆ ಮತ್ತು ಅನ್ಯಾಯವಾಗುವ ಸಾಣೂರು, ಮಿಯಾರ್, ಮುಡಾರು ಮತ್ತು ಮಾಳ ಗ್ರಾಮದ ಭೂಮಾಲಕರಿಗೆ ಪರಿಹಾರ ಮೊತ್ತದಲ್ಲಿ ತಾರತಮ್ಯ ವಿರೋಧಿಸಿ ಹಕ್ಕೊತ್ತಾಯ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೋರಾಟ ಸಮಿತಿಯ ಸದಸ್ಯರಾದ ಜಾನ್ ಡಿ ಸಿಲ್ವಾ ಖಾಸಗಿ ಹೋಟೆಲ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಜಿಲ್ಲಾಧಿಕಾರಿ ಶಾಸಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲಿ ಭೂ ಮಾಲೀಕರ ಸಭೆ ಕರೆದಿದ್ದು ಅದರಲ್ಲಿ ನಮಗೆ ಅತಿ ಕಡಿಮೆ ಪರಿಹಾರ ಮೊತ್ತದ ಅವಾರ್ಡ್ ನೋಟಿಸು ಬಂದಿದ್ದು ಇದರಿಂದ ನಮಗಾಗುವ ತೊಂದರೆ ಮತ್ತು ಅನ್ಯಾಯವನ್ನು ಅವರ ಗಮನಕ್ಕೆ ತಂದಿರುತ್ತೇವೆ ಎಂದು ಹೇಳಿದರು. ನಂತರ ಮಾತನಾಡಿದ ಶ್ಯಾಮ್ ಶೆಟ್ಟಿ, ನಾವು ಯಾರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ವಿರೋಧಿಸುವುದಿಲ್ಲ, ಅಲ್ಲದೆ ಹೆಚ್ಚುವರಿ ಪರಿಹಾರ ಕೇಳುವುದಿಲ್ಲ. ಆದರೆ ಪಕ್ಕದ ಸಾಣೂರಿನಿಂದ ಕುಲಶೇಖರ ರಾಷ್ಟ್ರೀಯ ಹೆದ್ದಾರಿ 169 ನಮ್ಮದೇ ಹೆದ್ದಾರಿಯ ಭಾಗವಾಗಿದ್ದು ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ನಿಯಮಾವಳಿ ಪ್ರಕಾರ ನೀಡಿದ ಪರಿಹಾರವನ್ನು ನಮಗೆ ನೀಡದೆ ಅನ್ಯಾಯ ಎಸಗಿದ್ದಾರೆ. ಅದಲ್ಲದೆ ಈ ತಾರತಮ್ಯದ ಧೋರಣೆಯನ್ನು ನಾವು ಪ್ರಜಾಪ್ರಭುತ್ವದ ಚೌಕಟ್ಟಿನೊಳಗೆ ಪ್ರಬಲವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಪದ್ಮನಾಭ ನಾಯಕ್, ಕ್ಲಿಂಟನ್ ಕಾರ್ಡೋಜ ಹಾಗೂ ಹಲವಾರು ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. ಒಂದು ಕಷ್ಟಕರದ ಸನ್ನಿವೇಶದಲ್ಲಿ ನಾವೆಲ್ಲ ಇವತ್ತು 4 ಗ್ರಾಮದವರು ಇವತ್ತು ನಿಮ್ಮೊಟ್ಟಿಗೆ ಒಟ್ಟಾಗಿದ್ದೀವಿ. ವಿಶೇಷವಾಗಿ ಸಾಣೂರು, ಮಿಯಾರು, ಮುಡಾರು ಹಾಗೂ ಮಾಳ ಗ್ರಾಮದ ಈಗಾಗಲೇ ನೀವು ನೋಡಿರ್ಬೋದು. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ನಮ್ಮ ಬೈಪಾಸ್ ಸರ್ಕಲ್ನಿಂದ ಹಿಡಿದು ಮಾಳದ ಗೇಟ್ನವರೆಗೆ ಸುಮಾರು 15 ಕಿಲೋಮೀಟರ್ವರೆಗೆ ಕೆಲಸ ಜರುಗ್ತಾ ಇದೆ. ಕೆಲಸ ಬಹಳ ಒಳ್ಳೆಯದಾಗಿ ಜರುಗ್ತಾ ಇದೆ, ಒಳ್ಳೆಯ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಜರುಗ್ತಾ ಇದೆ. ಅದರಲ್ಲಿ ನಮ್ಮದು ಏನೂ ಆಕ್ಷೇಪ ಇಲ್ಲ. ಆಕ್ಷೇಪ ಇರುವಂಥದ್ದು ನಮ್ಮದು 4 ವಿಧದ ಒಂದು ಸಮಸ್ಯೆಗಳು ನಮ್ಮಲ್ಲಿ. ಪತ್ರಿಕಾ ಬಂಧುಗಳು ನಿಮಗೆಲ್ಲ ಗೊತ್ತಿರ್ಬೋದು. ಈಗಾಗಲೇ ಸಾಣೂರಿನಲ್ಲಿ NH 169 ಸಾಣೂರಲ್ಲಿ ಈಗಾಗಲೇ ಈ ಬಗ್ಗೆ ಸಾಣೂರಿನ ಕುಲಶೇಖರವರೆಗೆ ಜರುಗುವಂಥ ಕೆಲಸಗಳಲ್ಲಿ ಈವರೆಗೆ ಆಗುವಂಥ ಅಲ್ಲಿ ಬರುವಂಥ ಕಷ್ಟಗಳು, ಕಾರ್ಪಣ್ಯಗಳು ಈ ಬಗ್ಗೆ ನಿಮಗೆ ತಿಳಿದಿರ್ಬೋದು. ಅದೇ ಭಾಗದಲ್ಲಿ ಇದು ಕಂಟಿನ್ಯೂಯೇಷನ್ ನಮ್ಮದು 169. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಅವರಿಗೆ ಪ್ರಥಮವಾಗಿ ಅವರಿಗೆ 55,000 ರೂಪಾಯಿ ನಿಗದಿ ಮಾಡಿದ್ರು ಪ್ರತಿ ಸೆನ್ಸಿಗೆ. ಆಮೇಲೆ ಅವರು ನಮ್ಮ ಕೋರ್ಟಿಗೆ ಹೋದರು. ಕೋರ್ಟಿನಿಂದ ಹೈಕೋರ್ಟ್ನಿಂದ ಅವರಿಗೆ 1,20,000 ರೂಪಾಯಿ ಸೆನ್ಸಿಗೆ ಕೊಡಬೇಕಂತ ಬಂತು. ಅದೇ 169 ನಮ್ಮದು ಕಂಟಿನ್ಯೂಷನ್ ಆಗುವಾಗ, ಅದೇ 169 ಕಂಟಿನ್ಯೂಷನ್ ಆಗುವಾಗ ನಮಗೆ ಈಗ ಪ್ರಥಮದಲ್ಲಿ ನಮಗೆ ಕೊಟ್ಟಂಥ 55,000 ರೂಪಾಯಿ ಪ್ರತಿ ಸೆನ್ಸಿಗೆ ಅಂತ. ಸಾಣೂರು ನಿಮಗೆ ಗೊತ್ತಿರ್ಬೋದು. ಸಾಣೂರು ಆರಂಭದಲ್ಲಿ ಬೈಪಾಸ್ ಸರ್ಕಲ್ ಅಲ್ಲಿ ಒಂದು ಸೆನ್ಸಿಗೆ ದರ ಸುಮಾರು 5 ಲಕ್ಷ ರೂಪಾಯಿದ ದನ ಅಲ್ಲಿ ರೇಟ್ ಇದೆ. ಆದರೆ ನಮಗೆ 55,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿ ನಮಗೆ ಫೋರ್ಸ್ ಮಾಡಿ ಅದು ತೆಗೊಳ್ಳಿ, ಇಲ್ಲದ್ರೆ ನಾವು JCB ತಂದು ಬುಲ್ಡೋಸರ್ ತಂದು ಅದನ್ನು ನಾವು ನೆಲಸಮೆ ಮಾಡ್ತೇವೆ ಅಂತ ಹೇಳಿ ಒಂದು ರೀತಿಯ ಪ್ರೆಷರ್ ತರ್ತಾ ಇದ್ದಾರೆ. ನೀವು ಇಲ್ಲಿ ನೋಡಿರ್ಬೋದು. ಎಲ್ಲ ಪಾಪದವರು ಯಾರಿಗೆ ಸಹ ಏನು ಈ ಬಗ್ಗೆ ಗೊತ್ತಿಲ್ಲ. ಆರಂಭದಿಂದ 5-6 ತಿಂಗಳಿಂದ ಈ ಬಗ್ಗೆ ಅವರ ಹತ್ರ ಆಫೀಸರ್ ಹತ್ರ ಹೇಳಿ ಮಾತಾಡಿ ಅವರು ಒಂದು ರೀತಿಯಲ್ಲಿ ಹೈರಾಣಾಗಿ ಹೋಗಿದ್ದಾರೆ ಜನರೆಲ್ಲ. ಮೊನ್ನೆ ನಾವು ಅಲ್ಲಿ ಹೋಗುವಾಗ ಇಲ್ಲಿ ಯಾರು ಸಹ ಹೊರಗಿನವರು ಯಾರಿಲ್ಲ, ಯಾರು ಅಲ್ಲಿ ಭೂಮಾಲೀಕರಿದ್ದಾರೆ, ರಸ್ತೆ ಕೊಡುವಂಥ ಭೂಮಾಲೀಕರು ಅವರು ಮಾತ್ರ ನಾವೆಲ್ಲ ಇಲ್ಲಿ ಇದ್ವಿ. ವಿಶೇಷವಾಗಿ ಇಲ್ಲಿ NH 169 ಕುಲಶೇಖರ ಮಂಗಳೂರಿನಿಂದ ರಸ್ತೆ ಬಿಟ್ಟರೆ ನಮ್ಮ ಈ ರಸ್ತೆಯಲ್ಲಿ ಮಾಳದ ಬೈಪಾಸ್ ಸಾಣೂರಿನಿಂದ ಮಾಳ ಹೋಗುವ ರಸ್ತೆಯಲ್ಲಿ 90% ರಸ್ತೆ ಸರ್ಕಾರದ್ದು. ಯಾವ ರೀತಿಯ ಕಷ್ಟ ಇಲ್ಲ. ಕೇವಲ 10% ಜಾಗ ಮಾತ್ರ ನಮ್ಮ ಭೂಮಾಲೀಕರದ್ದು. ಅಷ್ಟು ಜನರಿಗೆ ಒಂದು ಅಲ್ಲಿ ಕೊಟ್ಟ ರೇಟ್ ಕೊಡಲಿಕ್ಕೆ ಸಾಣೂರಿನಲ್ಲಿ ಅಥವಾ ಕುಲಶೇಖರ ರೇಟ್ ಕೊಟ್ಟಿದ್ದೀರಿ, ಅದೇ ರೇಟ್ ಕೊಡಿ ಅಂತ ನಾವು ಕೇಳೋದು. ಸಾಣೂರು ಮತ್ತು ಮಿಯಾರ್ಗೆ ದೂರ ಇಲ್ಲ. ಬಜಗುಳಿ ಕಾರ್ಕಳ ಪೇಟೆಗಿಂತ ಜಾಸ್ತಿ ಬಜಗುಳಿ ಮುಡಾರಲ್ಲಿ ರೇಟ್ ಜಾಸ್ತಿ ಇದೆ. ಆದರೆ ಅದು ರೇಟ್ ಕೇಳ್ತಾ ಇಲ್ಲ. ಏನು ನಿಯಮಬದ್ಧ ಕಾನೂನುಬದ್ಧವಾಗಿ ರೇಟ್ ಇದೆ ಅದನ್ನು ನಾವು ಕೊಡಬೇಕು ಎಂಬುದರಾಗಿ ನಾವು ಕೇಳಿದ್ದೀವಿ. ಒಂದು. ಎರಡನೇ ಬೇಡಿಕೆ ಅಂತ ಹೇಳಿದರೆ ಕೆಲವರಿಗೆ 6 ಸೆನ್ಸ್, 7 ಸೆನ್ಸ್, 8 ಸೆನ್ಸ್, 10 ಸೆನ್ಸ್ ಸ್ಥಳ ಇರುವಂಥದ್ದು. ಅದರಲ್ಲಿ 4-5 ಸೆನ್ಸ್ ತೆಕ್ಕೊಂಡ್ರೆ 2-3 ಸೆನ್ಸ್ ಇದ್ದರೆ ಅವರಲ್ಲಿ ಕೂತ್ಕೊಂಡು ಎಂತ ಮಾಡೋದು, ಅದನ್ನು ಸಹ ನೀವು ತೆಕ್ಕೊಡ್ಬೇಕು. ಅದರಲ್ಲಿ ಅದು ನಮ್ಮದು ಎರಡನೇ ಬೇಡಿಕೆ. ಮೂರನೇ ಬೇಡಿಕೆ 4-5 ಜನರಿಗೆ ಇನ್ನೂ ಸಹ ನೋಟಿಫಿಕೇಶನ್ ಮಾಡಲಿಲ್ಲ. ಆ ರಸ್ತೆಯಲ್ಲಿ ಹೋಗ್ಲಿಕ್ಕುಂಟು, ಇನ್ನೂ ಸಹ ನೋಟಿಫಿಕೇಶನ್ ಮಾಡಲಿಲ್ಲ. ಕಳೆದ 2-2.5 ವರ್ಷಗಳಿಂದ ಕೇಳ್ತಾ ಇದ್ದೇವೆ. ಶ್ಯಾಮ್ ಶೆಟ್ಟಿ ಅವರ ರಸ್ತೆ ಜಾಗದಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ನಾವು ಅವರಿಗೆ ಅಭಿವೃದ್ಧಿಗೆ ನಾವು ಅಡ್ಡ ಮಾಡೋದು ಬೇಡ ಅಂತೇಳಿ ಅವರು ಜಾಗವನ್ನು ಬಿಟ್ಟು ಕೊಟ್ಟಿದ್ದಾರೆ. ಆದರೂ ಸಹ ಇನ್ನೂ ನಿಮಗೆ ಎಷ್ಟು ಹೋಗ್ತದೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಮೊನ್ನೆ ಅವರು ಮಣ್ಣು ತಂದು ಹಾಕಿದ್ದಾರೆ, ಇವರು ಮಣ್ಣು ತಂದು ಹಾಕೋದು ನಿಲ್ಲಿಸಿದ್ದಾರೆ. ಹಾಗೆ 4 ಜನರಿಗೆ ಇನ್ನೂ ಸಹ ನೋಟಿಫಿಕೇಶನ್ ಆಗಲಿಲ್ಲ. ದಯಮಾಡಿ ಪತ್ರಿಕಾ ಬಂಧುಗಳು
ಈ ನಿಟ್ಟಿನಲ್ಲಿ ನಮ್ಮ ಕಷ್ಟ ಏನಿದೆ ಎಂಬುದರ ಬಗ್ಗೆ ಅರಿತುಕೊಳ್ಬೇಕು. ಯಾಕಂತ ಹೇಳಿದ್ರೆ 55 ಸಾವಿರ ರೂಪಾಯಿಗೆ 1 ಸೆನ್ಸ್ ಇವತ್ತು ಕೊಡ್ಲಿಕ್ಕೆ ಆಗ್ತದ ಎಂಬುದರ ಬಗ್ಗೆ. ಮತ್ತೆ ಎರಡನೇದು ಅಲ್ಲಿ ಆಗುವಂಥ ಕೃಷಿ ಏನಿದೆ, ನಮ್ಮ ತೆಂಗು ಇರ್ಬೋದು, ಅಡಿಕೆ ಮರ ಇರ್ಬೋದು, ಬೇರೆ ಬೇರೆ ಮರಗಳಿರ್ಬೋದು, ಅದಕ್ಕೆ ಕೇವಲ 13,000 ರೂಪಾಯಿ ಒಂದು ತೆಂಗಿನ ಮರಕ್ಕೆ ಹಾಕ್ತಾ ಇದ್ದಾರೆ ಅವರು. ಒಂದು ಮರಕ್ಕೆ ಮಿನಿಮಮ್ ಈಗ ಒಂದು 65-70 ವರ್ಷ ಮರದಲ್ಲಿ ಸಾಧಾರಣ 1.5-2.5 ಲಕ್ಷ ರೂಪಾಯಿ ತನಕ ಒಂದು ಮರ, ತೆಂಗಿನ ಮರದಿಂದ ನಮಗೆ ಉತ್ಪತ್ತಿ ಇದೆ. ಈಗ ತೆಂಗಿನ ರೇಟಿಗೆ ಜಾಸ್ತಿ ಇದೆ, ಸಾಧಾರಣ 3,500-4,000 ಸಾವಿರ ರೂಪಾಯಿ ಅದರಿಂದ ನಮಗೆ ಆದಾಯ ಇದೆ ಒಂದು ತೆಂಗಿನ ಮರದಿಂದ. ಅದಕ್ಕೆ 13,000 ರೂಪಾಯಿ ಕೊಟ್ಟರೆ ಹೇಗೆ ಆಗ್ತದೆ? ನಮ್ಮ ಬೇಡಿಕೆ ಇಷ್ಟೇ, ಒಂದು ಸೂಕ್ತವಾದಂಥ ಏನು ನ್ಯಾಯಯುತವಾಗಿ ಕೊಡುವಂತಹ ಏನು ಹಣ ಇದೆ ಅದನ್ನು ನಮಗೆ ಪಾವತಿ ಮಾಡಿದರೆ ನಾವು ಯಾವ ರೀತಿಯ ಅಡಚಣೆ ನಾವು ಮಾಡುವುದಿಲ್ಲ. ನಿಮ್ಮ ಕೆಲಸಕ್ಕೆ ಖಂಡಿತವಾಗಿಯೂ ನಾವು ಒಳ್ಳೆಯ ಸಹಕಾರ ಕೊಡ್ತೇವೆ ಅನ್ನೋದರ ಮೂಲಕ ಇದು ನಮ್ಮ ಆರಂಭಿಕ. ಈಗಾಗಲೇ ನಾವು ಹಲವಾರು ಬಾರಿ ಜನಪ್ರತಿನಿಧಿಗಳು ಹೇಳಿದ್ದೇವೆ, ಅಧಿಕಾರಿಗಳದ್ದು ಹೇಳಿದ್ದೇವೆ. ಇದು ನಮ್ಮ ಪ್ರಥಮ ಬಾರಿ ನಾವು ಹೀಗೆ ಕರೆದದ್ದು. ಪಾಪ ಇವರಿಗೆ ಪ್ರೆಸ್ ಮೀಟಿಂಗ್ ಹೇಗೆ ಕರೀಬೇಕಂತ ಗೊತ್ತಿರಲಿಲ್ಲ, ಹೇಗೆ ಮಾಡಬೇಕಂತೇಳಿ. ಅಲ್ಲಿ ಕೂತ್ಕೊಂಡು ಯಾರನ್ನ ಕರೆದಿದ್ರಂತೆ, ಜನ ವೆಯ್ಟ್ ಮಾಡ್ತಾ ಇದ್ರಂತೆ, ಜನ ಬರಲಿಲ್ಲ ಅಂತೇಳಿ. ಪಾಪ ಅಂದರೆ ಅಷ್ಟು ಮುಗ್ಧ ಜನ ನಮ್ಮ 4 ಗ್ರಾಮದವರು. ಇವರಿಗೆ ನಿಮ್ಮಿಂದ ಏನಾದರೂ ಸಹ ಒಂದು ಸಹಕಾರ, ಏನಾದರೂ ಸಹ ನಿಮ್ಮಿಂದ ಈ ನಿಟ್ಟಿನಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಯವರು ಅವರ ಒಂದು ಪ್ರೆಸ್ ಮೀಟಿಂಗ್ ಇತ್ತು, ಪ್ರೆಸ್ ಇದರಲ್ಲಿ ಹಾಕಿದ್ದಾರೆ, ರಿಲೀಸಲ್ಲಿ ಕ್ಲಿಯರ್ ಮಾಡಿ ಎಲ್ಲರೂ ಸಹ ಜಾಗ ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿ. ಇದು ಖಂಡಿತವಾಗಿ ಸತ್ಯಕ್ಕೆ ದೂರವಾದಂಥ ವಿಚಾರ. ಯಾರು 55,000 ರೂಪಾಯಿಗೆ ನಾವು ಜಾಗವನ್ನು ಕೊಡ್ತೇವೆ ಅಂತ ಯಾರೂ ಒಪ್ಪಲಿಲ್ಲ, ಸುಮ್ಮನೆ ಮಾಡಿ ಇದು ಹಾಕಿದ್ದಾರೆ. ಮತ್ತೆ ಫೋರ್ಸ್ ಆಗಿ ನಿಮ್ಮ ಜಾಗವನ್ನು ಕೊಡಿ, ನಾವು ನಿಮಗೆ 5% ಜಾಸ್ತಿ ಮಾಡಿಕೊಡ್ತೇವೆ, 10% ಜಾಸ್ತಿ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಇದು ಸರಿಯಲ್ಲ ಎಂಬುದರ ಬಗ್ಗೆ ಅನಿಸಿಕೆ ನಮ್ಮದು. ಈ ಬಗ್ಗೆ ಈಗಾಗಲೇ ನಮ್ಮ ಪದ್ಮನಾಭ ನಾಯಕರವರು ಆರಂಭದಿಂದ ಸ್ವಲ್ಪ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದವರು, ಮಾಳದವರು, ಈ ನಿಟ್ಟಿನಲ್ಲಿ ನಮಗೆ ಏನು ಸ್ವಲ್ಪ ಹೇಳಲಿಕ್ಕಿದ್ದಾರೆ. ಶ್ಯಾಮ್ ಶೆಟ್ಟಿಯವರು ಈ ಬಗ್ಗೆ ತುಂಬ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ನಮಗೆ ಸಿಗುವಂಥ ಕೆಲಸ ಮಾಡಬೇಕಂತ ಹೇಳಿದ್ದಾರೆ. ಈಗ ನಾವು ಇದನ್ನು ಆರ್ಬಿಟ್ರೇಷನ್ಗೆ, DC ಅವರ ಆರ್ಬಿಟ್ರೇಷನ್ ಕೋರ್ಟಿಗೆ ಹಾಕಿದ್ದೇವೆ. ನಮ್ಮ ಸ್ಥಳೀಯ ವಕೀಲರಾದಂಥ ಕ್ಲಿಂಟನ್ ಕರಡೋದರ್ ಅವರು ಇದ್ದಾರೆ. ಹಾಗೆ ನಮ್ಮ ನಿತಿನ್ ಕುಮಾರ್ ಅವರು ನಮ್ಮೊಟ್ಟಿಗೆ ಈ ಬಗ್ಗೆ ಮತ್ತೆ ಎಲ್ಲರೂ ಸಹ ಅವರವರ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅವರವರಲ್ಲಿ ಆಗುವಂತಹ ಏನು ಕಷ್ಟಗಳಿವೆ ಅದರ ಬಗ್ಗೆ ಅವರು ಹೇಳಿದ್ದಾರೆ. ದಯಮಾಡಿ ಪತ್ರಿಕಾ ಬಂಧುಗಳು ಈ ನಮ್ಮ ಈ ಒಂದು ಏನು ಆರಂಭಿಕವಾದಂಥ ಏನು ಹಂತದ ಈ ಒಂದು ಕೆಲಸ ಇದೆ, ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ. ನ್ಯಾಯಯುತವಾಗಿ ಏನು ಕೊಡಲಿಕ್ಕಿದೆ, ನಾವು ಜಾಗ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ನ್ಯಾಯ ಸಾಣೂರಿಗೆ ಕೊಟ್ಟಿದ್ದಾರೆ, ಅದೇ ಜಾಗವನ್ನು ಹಣವನ್ನು ನಮಗೆ ಕೊಡಿ, ಅಷ್ಟೇ ನಾವು ಕೇಳುವಂಥದ್ದು. ಕೊಟ್ಟು ಸಹಕರಿಸಿ ನಾವು ಖಂಡಿತವಾಗಿಯೂ ನಾವು ಅಲ್ಲಿ, ಅಥವಾ ಇನ್ನು ಇದೇ ರೀತಿಯ ನೀವು ಹಠವನ್ನು ಸಾಧಿಸಿದರೆ ಖಂಡಿತವಾಗಿಯೂ ನಮ್ಮ NH 169 ನಮ್ಮದೇ, ಅವರು ಸಾಣೂರು ಸಹ 1H69 ಅವರದೇ, ಅದೇ ಅವರ ಒಟ್ಟಿಗೆ ನಮ್ಮ ಸಂಸ್ಥೆಯನ್ನು ಮರ್ಜಿ ಮಾಡಿ ಅದೇ ರೀತಿಯ ಹೋರಾಟವನ್ನು ನಾವು ದೊಡ್ಡ ರೀತಿಯಲ್ಲಿ ನಾವು ಮಾಡುವರಿದ್ದೇವೆ. ಇದಕ್ಕೆ ಅನುವು ಮಾಡಿಕೊಡದೆ ಕಳೆದ 6-7 ತಿಂಗಳಿಗೆ ಸತಾಯಿಸ್ತಾ ಇದ್ದಾರೆ. ಇವತ್ತು ನೋಟಿಫಿಕೇಶನ್ ಕೊಡ್ತೇವೆ, ಇವತ್ತು ಆರ್ಡರ್ ಕೊಡ್ತೇವೆ ಅಂತ ಹೇಳಿ. ಖಂಡಿತವಾಗಿಯೂ ಒಂದು ರೀತಿಯ ಹಂತಕ್ಕೆ ಬನ್ನಿ. ಹೈಕೋರ್ಟ್ನ ಆದೇಶ ಇದೆ, ಸಾಣೂರಿಗೆ ಹೈಕೋರ್ಟ್ನ ಆದೇಶ ಸಿಕ್ಕಿದೆ, 1,20,000 ಪರ್ಸೆಂಟ್ಸ್ಗೆ ಕೊಡಿ ಎಂಬುದರ ಬಗ್ಗೆ. ಅದೇ ಸಾಣೂರಿನಲ್ಲಿ ಈಗ ಬರುವಾಗ 55,000 ರೂಪಾಯಿ ಕೊಟ್ಟಿದ್ದಾರೆ. ದೊಡ್ಡ ಅನ್ಯಾಯ ಎಲ್ಲರಿಗೆ ಸಾಗಿದೆ. ಖಂಡಿತವಾಗಿ ಇದರಲ್ಲಿ ನಿಮ್ಮ ಸಹಕಾರ ಬೇಕಂತಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಮುಂದೆ ಶ್ಯಾಮ್ ಶೆಟ್ಟಿ ಅವರು, ಪದ್ಮನಾಭ ನಾಯಕರವರು ಆರಂಭದಿಂದ ಎಲ್ಲ ಪತ್ರಿಕಾ ಕಚೇರಿಗಳಿಗೆ ಬಾಂಧವರಿಗೆ ನಮಸ್ಕಾರ ಹೇಳ್ತೇನೆ. ಹಾಗೆ ನಾವು ಸಾಣೂರು, ಮೀಯಾರು, ಮುಡಾರು, ಮಾಳದ ತುಂಬ ಭೂಮಾಲಕರು, ಭೂಮಿಯನ್ನು ಕಳಕೊಳ್ಳುವ ಭೂಮಾಲಕರು ಈಗ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ. ಯಾಕಂತ ಹೇಳಿದರೆ ನಿಮಗೆಲ್ಲ ಈಗ ನಮ್ಮ ಮಿತ್ರರೆಲ್ಲ ಹೇಳಿದರು, ನಮ್ಮ ಹೈವೇ ಸೈಡಲ್ಲಿ ಜಾಗಕ್ಕೆ ಬಹಳ ವ್ಯಾಲಿ ಇದೆ. ಅದು ಕೂಡ ಬಜಗೋಳಿಯಲ್ಲಿ, ಕಾರ್ಕಳ ಬೈಪಾಸಲ್ಲಿ. ಅದನ್ನು ಮೊನ್ನೆ ಅಧಿಕಾರಿಗಳೇ ಒಪ್ಪಿದ್ದಾರೆ. ಅವರು ಮೊನ್ನೆ ನಮ್ಮ DC ಅವರ ಮೀಟಿಂಗ್ನಲ್ಲಿ ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ, ಅಲ್ಲಿ 7-8 ಲಕ್ಷ ರೂಪಾಯಿ ಇದೆ, ಇದು 60,000 ಕೊಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಆದರೆ ಅವರೆಲ್ಲ ಒಪ್ಪಿದ್ದಾರೆ ವಿನ ಹೇಳುವಾಗ ಅವರ ಹೇಳಿಕೆ ಏನಂದರೆ ಎಲ್ಲ ಭೂಮಾಲಕರಿಗೆ ಪರಿಹಾರ ತಗೊಳ್ಳಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಬಹಳ ಬೇಸರ ಆಗಿದೆ. ಮತ್ತೇನಂತ ಹೇಳಿದರೆ ನಮ್ಮ ಕೃಷಿ ಭೂಮಿಗಳು ನಮ್ಮ ಹಿರಿಯರು ಮಾಡಿದ್ದು, ನಾವು ಮಾಡಿದ್ದು ಕೂಡ ನಮ್ಮ ಹಿರಿಯರು ಕಷ್ಟಪಟ್ಟು ಮಾಡಿದ ಕೃಷಿ ಭೂಮಿಯನ್ನು ಈಗ ಒಂದು ತೆಂಗಿನ ಮರವನ್ನು ಕಡಿಯುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದಕ್ಕೆ 13,000 ಕೊಟ್ಟು ಒಂದು ತೆಂಗಿನ ಮರ ಮಾಡಬೇಕಂತ ತುಂಬ ಕಷ್ಟ ಇದೆ. ಅದಕ್ಕೆ 13,000 ಕೊಟ್ಟು ಆ ತೆಂಗಿನ ಮರವನ್ನು ಕಡಿತಾ ಇದ್ದಾರೆ. ಅದಕ್ಕೆ ನಾವು ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಮರವನ್ನು ಕಡಿಯುವ ನೋಡುವಾಗ. ಅದಕ್ಕೆ ಕೇವಲ 13,000, ಒಂದು 5 ರೂಪಾಯಿಗೆ ತೆಂಗಿನಕಾಯಿ ಇರುವಾಗ 13,000 ರೇಟ್ ಇತ್ತು ಪರಿಹಾರ. ಅದೇ ರೇಟ್ ಈಗ 30 ರೂಪಾಯಿ ತೆಂಗಿನಕಾಯಿಗೆ ಆಗಿದೆ. ಈಗ ಕೂಡ ಅದೇ 13,000 ಪರಿಹಾರ ಇದೆ. ಹೇಳಿದ್ರು ಕೂಡ ಸರ್ಕಾರ ಸುತ್ತೋಲೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಮತ್ತೇನಂತ ಹೇಳಿದರೆ ನಮ್ಮ ಭೂಮಿ, ಕೃಷಿ ಭೂಮಿ ಮತ್ತು ಕನ್ವರ್ಷನ್ ಭೂಮಿ ಒಂದೇ ತರದ್ದು. ಅದಕ್ಕೆ ಯಾವುದೇ ಒಂದು ಭೂಮಿಯಲ್ಲಿ ತಾರತಮ್ಯ ಇಲ್ಲ. ಆದರೆ ಕೃಷಿ ಭೂಮಿಗಳಿಗೆ 60,000, ಕನ್ವರ್ಷನ್ ಭೂಮಿಗೆ 3 ಲಕ್ಷ, ಇಷ್ಟು ಡಿಫರೆನ್ಸ್. ನಮ್ಗೆ 25%
ಕನ್ವರ್ಷನ್ ಭೂಮಿ ಕೊಟ್ಟ ಹಣದ್ದು 25% ನಮ್ಗೆ ಕೊಡ್ತು. ನನ್ನ ಒಂದು 8 ಸೆಂಟ್ಸ್ ಹೋಗಿದೆ 7 ಲಕ್ಷ ಪರಿಹಾರ. ಅದೇ 8 ಸೆಂಟ್ಸ್ ಕನ್ವರ್ಷನ್ ಬದಿಯವರು ಅವ್ರು 28 ಲಕ್ಷ ಪರಿಹಾರ. ನಮಗೆ ಬೇಸರ ಆಗ್ತದೆ ಈ ಥರ ತಾರತಮ್ಯ ಮಾಡಿದ್ದೆ. ಹಾಗಾಗಿ ನಮ್ಮ ಕಳಕಳಿ ಏನಂತೇಳಿ ಅಧಿಕಾರಿಗಳ ಹತ್ರ ಎಲ್ಲರ ಹತ್ರ ನಾವು ಬೇಡಿದ್ದೇವೆ ನಮ್ಮನ್ನು ರೇಟ್ ಜಾಸ್ತಿ ಮಾಡಿ ಅಂತ. ಆದರೆ ನಮಗೆ ಒಂದು ಬಜೆಗೋಳಲ್ಲಿ ನವೆಂಬರಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆವು. ಅದಕ್ಕೆ ಅಧಿಕಾರಿಗಳು, AC ಅವರು, ನಮ್ಮ ಶಾಸಕರು ಎಲ್ಲ ಬಂದಿದ್ದರು. ಆಗ ನಮಗೊಂದು ಆಶ್ವಾಸನೆ ಬಂತು, ನೀವೇನು ಹೆದರಬೇಕಾಗಿಲ್ಲ, ನಿಮಗೆ ಡಿಸೆಂಬರ್ 31ರ ಒಳಗೆ ಪುನೊಂದು ಅವಾರ್ಡ್ ನೋಟಿಸ್ ಆಗ್ತದೆ, ಅದರಲ್ಲಿ ಒಳ್ಳೆ ಪರಿಹಾರ ನಿಮ್ದು ರೇಟ್ ಬರ್ತದೆ ಅಂತ ಹೇಳಿದರು. ನಾವು ಭಾಳ ಖುಷಿಯಲ್ಲಿ ಇದ್ದೆವು. ಆದರೆ ಡಿಸೆಂಬರ್ ಹೋಯಿತು, ಜನವರಿ ಹೋಯಿತು. ಇವರು ಹೇಳಿದಾಗೆ, ಮಿತ್ರ ಹೇಳಿದಾಗೆ ಮಾರ್ಚ್ ಬಂದರೂ ಯಾವುದೇ ಅವಾರ್ಡ್ ನೋಟಿಸ್ ಬರಲಿಲ್ಲ. ಈಗ ಹೇಳ್ತಾ ಇದ್ದಾರೆ ನೀವು ಬಂದದನ್ನು ತೆಗೊಳ್ಳಿ ಮತ್ತೆ ನಿಮಗೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿಗೂ ಈ ಬಗ್ಗೆ ಸಮಾಧಾನವಿಲ್ಲ. ಯಾಕೆ ಬಂದದನ್ನು ತೆಗೊಂಡ್ರೆ ನಾಳೆ ಅವರು ರಸ್ತೆ ಮಾಡಿ ನಮಗೆ ನಾಳೆ ಕೊಡ್ತಾರೆ ಅಂತ ಯಾವ ಗ್ಯಾರಂಟಿ? ಆ ಥರದಿರುವಾಗ ನಮ್ಮ ಎಲ್ಲ ಭೂಮಾಲೀಕರ ಸಂತ್ರಸ್ತರ ಒಂದು ನೋವನ್ನು ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳವರ ಅಧಿಕಾರ ಇದೆ, ಅವರದನ್ನು ಬೇರೆ ಕಡೆ ಕೊಟ್ಟಿದ್ದಾರೆ. ಸಾಣೂರಲ್ಲಿ 120 ಕೊಟ್ಟಿದ್ದಾರೆ ಪರ್ಸೆನ್ಸಿಗೆ, ಅದನ್ನು ಕೊಡುವಾಗ ಈಗ 60 ಕೊಡ್ತಾ ಇದ್ದಾರೆ ಅದೇ ಸಾಣೂರಲ್ಲಿ. ಈ ಥರ ತಾರತಮ್ಯ ಮಾಡೋದು ಅದು ಅನ್ಯಾಯ ಅಲ್ವಾ? ಹಾಗಾಗಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ನಾವು ವಿರೋಧ ಇಲ್ಲ, ನಾವು ರಸ್ತೆ ಮಾಡೋದಕ್ಕೆ ಯಾವುದೇ ವಿರೋಧ ಮಾಡಿಲ್ಲ, ಅಧಿಕಾರಿಗಳಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದೇವೆ. ನಮ್ಮ ಬೇಡಿಕೆಯನ್ನು, ನಮ್ಮ ನೋವನ್ನು ಅಧಿಕಾರಿಗಳು ಗಮನ ಅದಕ್ಕೆ ಒಂದು ಸ್ಪಂದಿಸಿ ನಮ್ಮ ನೋವಿಗೆ ಅವರು ಪುರಸ್ಕರಿಸಬೇಕು. ಹಾಗಾಗಿ ನಮಗೆ ಅವರು ಪುರಸ್ಕರಿಸಿದರೆ ನಮ್ಮ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡಿ ಕೊಟ್ಟರೆ, ಬೇರೆ ಕಡೆ ಕೊಟ್ಟಾಗೆ ರೇಟ್ ಕೊಟ್ಟರೆ ನಾವು ಎಲ್ಲರೂ ಏನು ಷರತ್ತಿಲ್ಲದೆ ನಾವು ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿದ್ದೇವೆ, ನಮ್ಮ ಭೂಮಿಯನ್ನು ಬಿಟ್ಟುಕೊಡ್ತೇವೆ.